ಶ್ರದ್ಧಾ ಇಲ್ಲಿದೆಯಾ? ಎಲ್ಲೆಲ್ಲೆಲ್ಲ ಹುಡುಕ್ಬಿಟ್ಟೆ ಗೊತ್ತಾ ನಿನ್ನ? ಯಾಕೆ ಭುವನ್, ಏನಾಯ್ತು? ಯಾಕೂ ಇಲ್ಲ ಶ್ರದ್ಧಾ, ನಿನ್ನ ಕೈಯಾರೆ ಆರತಿ ಮಾಡಿಸಿ ತಿಲಕ ಇಟ್ಟು ಒಳಗಡೆ ಕರೆಸ್ಕೊಳ್ಳೋಣ ಅನ್ಕೊಂಡೆ. ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು ಶ್ರದ್ಧಾ. ನೀನು ಮನೇಲಿ ಇರ್ತೀಯ ಅನ್ಕೊಂಡೆ, ನೀನು ನೋಡಿದ್ರೆ ಯಾರು? ಯಾರಿಗೆ? ಅಯ್ಯೋ ಅಯ್ಯೋ ಭುವನ್, ಕರ್ಕೊಂಡೇ ಬಂದ್ಬಿಟ್ರಾ? ಹಾ ಶ್ರದ್ಧಾ, ನೀನು ನೋಡ್ಬೇಕಿತ್ತ ಆ ಸಂಭ್ರಮನ. ದಣಿಗಳ ಮುಖದಲ್ಲಿ ಆ ಖುಷಿ ನೋಡ್ಬೇಕಿತ್ತು ನೀನು. ಒಂಥರ ಹಬ್ಬದ ವಾತಾವರಣ ಆಗೋಗಿತ್ತು ಒಂದು ಕ್ಷಣಕ್ಕೆ. ಹೆಸರು ಭುವಿ ಅಂತ. ನನ್ನ ಹೆಸರೇ. ನಾನು ಪಚ್ಚಿ ಕರ್ಕೊಂಬಂದ್ವಿ. ಶ್ರದ್ಧಕ್ಕ ನಾವತ್ತೆ ಇಬ್ರು ಆರಾಮ್ಸೆ ಬಂದ್ಕಮನಿ. ಯಾಕೆ ಭುವನ್ ಇಂಥ ಕೆಲಸ ಮಾಡ್ಬಿಟ್ರಿ? ನಾನು ಪದೇ ಪದೇ ಹೇಳಿನು, ನನ್ನ ಮಾತೆ ಕೇಳದೆ ಇಂಥ ದೊಡ್ಡ ತಪ್ಪು ಮಾಡ್ಬಿಟ್ರಲ್ಲ. ತಪ್ಪಲ್ಲ ಶ್ರದ್ಧಾ, ನಾವು ತಡ ಮಾಡಿದ್ರೆ ತಪ್ಪಾಗೋಗ್ತಿತ್ತು. ಒಂದು, ಅವ್ರು ನಮ್ಗೆ ಯಾರಿಗೂ ಸಿಗದೆ ವಾಪಸ್ ಊರಿಗೆ ಹೊರಟೋಗ್ತಿದ್ದ. ಇಲ್ಲಾಂದ್ರೆ ನಾವು ತೆನೆಗಳನ್ನ ಕಳ್ಕೋಬೇಕಾಗಿತ್ತು. ಈಗ ನಮ್ಮ ಮನಸ್ಸು ಒಲಿಸಿ ಕರ್ಕೊಂಬಂದಾಯ್ತು. ಈಗ ಅಪ್ಪ ಮಗ ಫುಲ್ ಖುಷ್. ಅವನ ದಣಿಗಳನ್ನ ನೋಡ್ತಿದ್ದ ಹಾಗೆ ಒಂಥರ ಸಾಧು ಸಂತ ಆಗೋದ ಗೊತ್ತಾ? ಎಲ್ಲಿತ್ತು ಆ ಕೋಪ ಸೇಡು, ಅದೆಲ್ಲ ಮಾಯ ಆಗೋಯ್ತು. ಅದು ಅದು ದಣಿಗಳ ವ್ಯಕ್ತಿತ್ವ ಅಂದ್ರೆ. ಅಯ್ಯೋ ಭುವನ್, ಅಮಾಯಕತೆ ಇರಬೇಕು, ದೊಡ್ಡತನ ಇರಬೇಕು. ಆದರೆ ಹೀಗೆ ಅಮಾಯಕತೆ ದೊಡ್ಡತನ ಎರಡೂ ಸೇರಿದ್ರೆ ಎಂಥ ಅನಾಹುತ ಆಗತ್ತೆ ಅಂತ ನಿಮ್ಮನ್ನು ನೋಡು ಗೊತ್ತಾಯ್ತು. ಹೋಗಿ ಭುವನ್, ಹೋಗಿ. ಶ್ರದ್ಧಾ, ನಿನಗೆ ಯಾಕಿನ್ನೂ ಅನುಮಾನ? ಒಂದು ಸಲ ಬಂದು ಅವನನ್ನ ಮತ್ತೆ ದಣಿಗಳನ್ನ ನೋಡು. ದಣಿಗಳ ಮುಖದಲ್ಲಿರೋ ಆ ಸಂತೃಪ್ತಿನ ನೋಡು, ನಿನಗೆ ಅರ್ಥ ಆಗುತ್ತೆ. ಅಯ್ಯೋ, ಅದೆಲ್ಲ ತಾತ್ಕಾಲಿಕ ಭುವನ್. ಅವನು ನಿಜವಾಗ್ಲೂ ಅಪ್ಪಾಜಿ ಮಗ ಅಲ್ವೇ ಅಲ್ಲ. ಅವನ ಮುಖವನ್ನ ಕಳಚಿ ಬಿದ್ದಾಗ ನಿಮ್ಗೆ ಅರ್ಥ ಆಗುತ್ತೆ ನೀವೆಂತ ದೊಡ್ಡ ತಪ್ಪು ಮಾಡಿದಿರಿ ಅಂತ. ಅವತ್ತು ನನ್ನ ಮಾತಿನ ಅರ್ಥ ನಿಮ್ಗಾಗುತ್ತೆ. ನನಗೆ ಪೂರ್ತಿ ನಂಬಿಕೆ ಇದೆ ಶ್ರದ್ಧಾ, ಈ ವಿಚಾರದಲ್ಲಿ ಯಾವುದೇ ತಪ್ಪಾಗಿಲ್ಲ ಅಂತ. ಸೊ ಅಪ್ಸೆಟ್ ಆಗ್ಬೇಡ, ಮನೆಗೆ ಹೋಗು. ನಾನೀಗ ಬಂದ್ಬಿಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.